ಆಗುವುದು. ಅಮ್ಮ, ಯಾವನೊಬ್ಬ ತನಿಜರು ಬಂದು ಗಣಕೋಪದಿಂದ ನಮ್ಮ ಐಶ್ವರ್ಯಲ್ಲ ಸೂರ್ಯಗೊಂಡು ವೀರ ದಂಪತಿಗಳಿರುವರ ಹಿಡಿದು ಹೆಡೆಮುಡಿಯ ಬಂಧಿಸಿ ಅರಣ್ಯ ಸೇರಿಸುವ ಪರಿಯಾಯಿತು. ಇದರ ನಿಶ್ಚಿತವನ್ನು ಸ್ವಚ್ಛವಾಗಿ ತಿಳಿಸಮ್ಮ ಜಾಣಿ. ಈ ಸಪ್ಪನಕ್ಕೆ 3 ಅವಸ್ಥೆ ಉಂಟು. ಹೇಗೆಂದರೆ, 1ನೇ ಅವಸ್ಥೆ ತೋರಿದ ಸಪ್ಪನವು ಮನಸ್ಸು ಲೋಕದೈವವಾದ ಮಾರ್ಗದಲ್ಲಿ ಸಂಚರಿಸಿ ಪ್ರೀತಿ ಸಂಕಲ್ಪ ತೋರಿದ ಸಪ್ಪನವು ನಿಜವಲ್ಲ. 2ನೇ ಅವಸ್ಥೆಗಳು ಕಂಡ ಸಪ್ಪನವು ಮಧ್ಯವನ್ನು ಕೊಡುವುದು. 3ನೇ ಅವಸ್ಥೆಗಳು ಕಂಡ ಸಪ್ಪನವು ಕನಸೆಂದು ತಿಳಿಯತಕ್ಕದು. ಈ 3ನ್ನು ಚೆನ್ನಾಗಿ ನೆನೆಸಿಕೊಂಡು ಕೆಲಸ ಮಜಾನಿ. ಮೂರನೇ ಅವಸ್ಥೆಗಳು ನನಗೆ ತೋರಿಸಿದ್ದು ನೆನಪಿದೆ. ಅದರ ಫಲವೇ ನೀಡುವ ಸಾರ್ವಜನಿ ಸುಮ್ಮನೆ. ಹೇಯಮ್ಮ, ತಮ್ಮ ರಕ್ಕಸೋತ್ತೋರಿ ಅಮರಾವತಿ ವೈಭವ ಎಲ್ಲ ಸೆರೆಸೂರೆಗೊಂಡು ವೀರ ದಂಪತಿಗಳಿರುವರ ಹಿಡಿದು ಹೆಡೆಮುಡಿಯ ಬಂಧಿಸಿ ಅರಣ್ಯ ಸೇರಿಸುವ ಪರಿಯಾಯಿತು. ಇದರ ನಿಶ್ಚಿತವನ್ನು ಸ್ವಚ್ಛವಾಗಿ ತಿಳಿಸಬ ಜಾಣಿ. ನಿನ್ನನ್ನು ಹಿಂದಕ್ಕೆ ಎಷ್ಟೋ ಮಂದಿ ರಾಕ್ಷಸರು ತಿಕ್ಕಿ ಮುಕ್ಕಿ ಮಣ್ಣು ಮುಗಿಸಿಬಿಟ್ಟರು. ಅದರ ಪ್ರತಿದಾಸಾಲಿನ ಮನಸ್ಸುಗಳು ತುಂಬಿದ ನೋಡು. ಭಯಗೊಳ್ಳದು ಬಿಡು, ಚಿಂತಿಸಬಿಡು ಜಾನಿ. ಸುಖವೇ ಈ ಗರಿಗರಿಕವಾದ ಗುರು ಸಿದ್ಧನ ಕರ್ಣವು ಮೀರಿತು, ನಮ್ಮ ಪುಣ್ಯವು ಸರಿಯಿತು ಎಂಬ ಸೂಚನೆಯು ಎನಗೆ ತೋರಿಸಿತು. ಇದೇನು ವಿಪರಿಚಿತ ಸ್ವಪ್ನವು ತೋರಿ ಅಡಗಿತು. ನಾವು ಇಂಥ ಸಂಪತ್ತನ್ನು ಪಡೆದ 1 ನಿಮಿಷವಾದ ನಿಶ್ಚಿಂತೆಯಿಂದ ಅನುಭವಿಸಲಿಲ್ಲ. ಸುಖವಿಲ್ಲದ ಭಾಗ್ಯವು ಎಷ್ಟು ತಂಗಿ
ಅನ್ನುವುದು ನಿನ್ನ ಸ್ವಪ್ನ ಈಗಿಂದಿಗಲೇ ನಮ್ಮನ್ನು ಹೆದರಿಸಿತು. ನೋಡಮ್ಮ ಜಾನಿ ಸುಖವೇ. ಅಯ್ಯೋ, ಏನು ಘೋರ ಶಬ್ದವು ಹೆಚ್ಚಾಗುತ್ತಾ ಬರುತ್ತದೆ. ನಾವು ಇಲ್ಲಿರಕೂಡದು. ಕಾಂತನ ಇಲ್ಲದ ವೇಳೆಗಳು ಚಿಂತಿಸಿ ಸಾರ್ಥಕವಿಲ್ಲ. ಈಗಿಂದೀಗಲೇ ಹೋಗಿ ಪ್ರಾಣವಲ್ಲವರಿಗೆ ತಿಳಿಸೋಣ ನಡಿ ತಂಗಿ. ಅಮ್ಮ ಸರಿದೆ, ನಾವು ಇಲ್ಲಿ ನಿಂತರೆ ಏನೋ ಪ್ರೀತ ಬರುವಂತೆ ತೋರುತ್ತದೆ. ಹೋಗೋಣ ನಡಿ ನಾನಿಷ್ಟನು. ಕಾಂತಿಯವೇ ನಾನು ಮೊದಲು ಸೂಚಿಸಿದ ಸಮಾಚಾರವು ಏನಾಯಿತು? ಅವರು ಯಾವ ದಿಕ್ಕಿಗೆ ಹೋದರು ಹೇಳು. ಸಾರಥಿ ಹೇ ಪ್ರಾಣಕಾಂತೆ, ಮುಂದಾಗಿ ಹೇಳುತ್ತೇನೆ ಕೇಳುವಂತವನು.
ಆ ಹೇ ಪ್ರಾಣಕಾಂತ ಹಾ ಹೇ ಪ್ರಾಣಕಾಂತಿ ರಕ್ಕಸರ ದಾರ ಬಾಗಿಲ ಮುಂಭಾಗದಲ್ಲಿ ಕೂಗುವ ಶಬ್ದ ಅಂತ ಕೇಳಿ ಮನಸ್ಸು ಮನದೊಳ ನಿಲ್ಲದೆ ಏ ಹೌ ಬುಗಿ ಬುಗಿ ಅಂತ ನಡುಗುತ್ತಾ ಓಡಿ ಬಂದೆವು. ಇದಕ್ಕೆ ಯೋಚನೆ ರಮಣ ನಾನು ಮುಂಚಿತವಾಗಿ ರಕ್ಕಸರನ್ನು ಶೋಧಿಸುತ್ತೇನು, ಅವರ ಶಿರಗಳನ್ನು ಕತ್ತರಿಸುವೆನು. ನೀನು ಚಿಂತಿಸಿದರು ಕಾಂತೆ. ಆ ಹೇ ಕಾಂತ ಭಗವಂತ ನಾನೊಂದು ಸ್ವಪ್ನ ಫಲವನ್ನು ಕಂಡೆ. ಅದು ಸ್ಥಿರವಾಗಿ ತೋರುವಂತೆ ಕಾಣುತ್ತದೆ. ಯಾಕೆಂದರೆ ನಮ್ಮ ಪರಮ ವೈಭವವನ್ನು ರಕ್ಕಸರು ವಶಪಡಿಸಿ ಏನೋ ಮಾಡುವರು ತಿಳಿಯದು. ನಾವು ಈ ಲೋಕದಲ್ಲಿ ಅವಲಕ್ಷಿಗಳಾದೆವು. ನಮ್ಮ ಜನ್ಮ ಇದ್ದು ಸಾರ್ಥಕವನ್ನು ಕಾಂತ. ಸದ್ಗುಣ ಬರಣಿ ಆ ರಕ್ಕಸರು ಎನ್ನ ಕೈಗೆ ಸಿಕ್ಕರೆ ಸಿಕ್ಕಿ ಮುಕ್ಕಿ ಸೊತ್ತು ಮುಗಿದ ಮಣ್ಣು ಮುಕ್ಕಿಸಿ ದಿಕ್ಕು ದಿಕ್ಕಿಗೆ ಓಡಿಸುವೆನು. ನೀನು ನನ್ನ ಆಶೀರ್ವಾದವನ್ನು ಪಡೆದು ಅಂತಃಪುರಕ್ಕೆ ತೆರಳು. ನನಗೆ ಚಿಂತೆ ಏಕೆ ಕಾಂತೆ ಚಿಂತೆ. ಆ ಹೇ ಪ್ರಾಣಕಾಂತ ಆ ಹೇ ಪ್ರಾಣಕಾಂತೆ ಸಡಗರನೆ ವರವು ಪಡೆದು ಕಡು ಕಷ್ಟಕ್ಕೆ ನಮ್ಮನ್ನು ಇರಗೊಡುವಂತೆ ಬಂದರು. ಇವರು ಗುರು ಸಿದ್ಧನ ಧ್ಯಾನ ಮರೆತು ಮೆರೆಯುತ್ತಿರುವ ನಮ್ಮ ಕಷ್ಟ ಎಂದು ಬಯಲಾಗಿ ಹೋಯಿತು. ಸುಂದರಂಗ ನಾನು ನಿನಗೆ ಎಷ್ಟು ಹೇಳಿದರೂ ನಿನ್ನ ಭಯವು ಹೋಗುವುದಿಲ್ಲ. ನಾನೊಂದು ಹೇಳುವೆನು ಕೇಳು. ಸುಮತಾಳು ಕಾಂತೆ ನೀನು ಸರ್ವತಾ ಚಿಂತಿಸಬೇಡ. ಆ ರಕ್ಕಸಗಳನ್ನು ಹಿಡಿದು ಶಿರಗಳನ್ನು ಕತ್ತರಿಸುವೆನು. ನೀನು ಅಂತಃಪುರಕ್ಕೆ ತೆರಳು. ನಿನಗೇಕೆ ಚಿಂತೆ ಕಾಂತೆ ಚಿಂತೆ. ಅನ್ನಪುರದ ಮೇಲೆ ಗಂಜತ್ತಿ ಬಂದಿರೋದು ತಿಳಿಯದು. ಅವರನ್ನು ಹಿಡಿದು ಶೋಧಿಸಿ ಹಿಡಿದು ತಂದು ಕುಡಿಯಲು ಶಾಂತಿ ಅದೇ ಶೀಘ್ರದಿಂದ ಹೇಳ್ತಾ ಕೊಡುತ್ತಿದ್ದಾರೆ. ಅದೇ ಶೀಘ್ರದಿಂದ ಹೇಳ್ತಾರೆ ನೋಡ್ರಿ. ಮಾತನಾಡು ಯುದ್ಧ ಮಾಡಿಕೊಳ್ಳಿ. ಮಾತನಾಡಬೇಡ. ಕಡಿ ಕಡಿದು ಚಂದ ಕಡಿದು ಬಂಡಿಗೆ ಬರಬೇಡ. ಪಾದ ಬದಿಸಿ ಭಗವಂತನಾಗು. ಇಲ್ಲವಾದರೆ ಪ್ರಾಣ ನೀವು ಪಾಂಡ ಸಿದ್ಧನಾಗುವ ಸಿದ್ಧನ ಪ್ರಿಯನ್ನು ತೊರೆದು ಗುತ್ತಾಡುವುದಕ್ಕೆ ಎದುರುಗೊಂಡು ನಿಲ್ಲು. ಈ ಗತಿಕಾಸ್ತ್ರವನ್ನು ಅಭಯ ಮಂತ್ರಿಸಿ ಬಿಡುವೆನು. ಇದನ್ನು ಸರಿಸು. ಪ್ರಾಣವಿದ್ದರೆ ದೂರ ಸರಿಸು. ಇಲ್ಲದಿದ್ದರೆ ನಿನ್ನ ದೊರೆಯಾದ ಮೈಸಾಸುರನನ್ನು ಕರೆಯಿಸು.
ಕಡಿದು ಚಂಡಾಡದನು ನಿನ್ನನ್ನು ಕಡಿದು ಚಂಡ ಎಲ್ಲಿ ಹೋಗಲಿ ಇವನ ಶವ ಪರ್ವತದ ಹೇಳ ಕೋಡಿ ಎತ್ತರದಿಂದ ಸಂಗ್ರಾಮ ಸಾಧಿಸಿರಿ ಮಂಗಗಳಂತೆ ಅಂಗಮಿನಕ್ಕಾಗಿ ಭಂಗಕ್ಕೆ ಒಳಗಾಗಬೇಡಿ ಕಂಗೆಡಿಸಿ ಕಣ್ಣಿನ ನೋಡಿದನು ಕಿತ್ತುಗಳು ನಿಮ್ಮ ಕಣ್ಣು ನಾನು ಮಾಡಿದ ಯುದ್ಧಕ್ಕೆ ಸಿದ್ಧವಾಗಿರಿ ಅಯ್ಯೋ ನನ್ನ ಕೈಯಲ್ಲಿದ್ದ ಚಂದ್ರಹೈದವು ಸಿಗಲು ಭೂಮಿಗೆ ಬಿತ್ತು ಇದು ಏನು ಚಮತ್ಕಾರವೋ ತಿಳಿಯದು ಇವರು ನನ್ನನ್ನು ಹಿಡಿದುಕೊಂಡು ಏನು ಮಾಡುವುದು ನಾನು ಹೇಳಿಯಾದನು ಇರಲಿ ಧೈರ್ಯಂ ಸರ್ವ ಸಾಧನಂ ರಕ್ಕಸದ ಮನೆ ನನ್ನನ್ನು ಹಿಡಿದುಕೊಂಡು ಎಲ್ಲಿಗೆ ಹೋಗಲಿ ನನ್ನನ್ನು ಮನ್ನಿಸಿರಿ ನನ್ನನ್ನು ತೆಗೆದುಕೊಂಡು ಹೋಗೋಣ ಸಹಮತಿ ವಿಧಿವಂತರೇ ಪ್ರಾರಬ್ಧ ಕರ್ಮವು ಈ ಕರ್ಮವನ್ನು ನೀಡಿ ನಡೆಯಲು ಯಾರಿಂದಲೂ ಆಗದು ರಕ್ಕಸದ ಮರೆ ನನ್ನನ್ನು ಹಿಡಿದುಕೊಂಡು ಎಲ್ಲಿಗೆ ಹೋಗುವಿರಿ ನನ್ನನ್ನು ಬಿಟ್ಟು ಬಿಡಿರಿ ಮಾತನಾಡಿದರೆ ಮೆಚ್ಚುವನಾರು ಧೈರ್ಯವಿದ್ದರೆ ಈ ಮುಡಿಯ ಬಿಡಿಸಿಕೊಂಡು ನಮ್ಮನ್ನು ಸೋಲಿಸು ಇಲ್ಲವಿದ್ದರೆ ನಿನ್ನ ದುಃಖವನ್ನು ನಿಲ್ಲಿಸು ನೋಡು ಅದೇ ದುಃಖವು ನಮಗೆ ಏನು ಮಾಡುವುದು ಹುಟ್ಟಿದ ಮದುವೆಗೊಂಡು ಈ ಕೆಕ್ಕಸದ ಕಷ್ಟಪಟ್ಟು ಸಾಕಾಯಿತು ಸಾಯ್ತಾರೆ ಬಿಡ್ರಿ ಇವರಿಗೆ ಎಷ್ಟು ಹೇಳಿದರು ಅಂತ ಕಾರಣವಿಲ್ಲ ಅವ್ರಿಗಾಗಂತ ಕಡೆ ಏನು ಮಾಡಲಿ ಬಂದಿದ್ದು ಅನುಭವಿಸಲೇಬೇಕು ಅನುಭವಿಸ್ಬೇಕು ಬಿಡ್ರಿ ಯಾರು ರಕ್ಕಸದ ಮನೆ ನನ್ನನ್ನು ಹಿಡಿದ ಕಾರಣ ನಿಮ್ಮ ಕುಲವೆಲ್ಲ ನಾಶವಾಗಿ ಹೋಗುವ ಗುರುಸಿದ್ಧನ ಮನಸ್ಸಿಗೆ ಬಾರದೆ ಹೋಯಿತು ರಕ್ಕಸದ ಮನೆ ನನ್ನನ್ನು ಕರೆದುಕೊಂಡು ಎಲ್ಲಿಗೆ ಹೋಗುವಿರಿ ನೀವು ನನ್ನನ್ನು ಬಿಡಿರಿ ನನ್ನನ್ನು ಬಿಡಿರಿ ನೀನು ಬಲ್ಲವರೇ ಈಗ ಸಾಯ ಕೃಷ್ಣನ ದರ ಬಂದರು ಮನೆ ಮಾಡುವುದಿಲ್ಲ
ಮಹಿಷಾಸುರ ಮಹಾರಾಜರ ಹತ್ತಿರ ನಡೆ. ನೀನು ಏನು ಕೇಳಿದರೂ ತಕ್ಷಣ ಕೊಡುವನು. ಸುಮ್ಮನೆ ರೋಧಿಸರು. ಇವನನ್ನು ಎಳೆದುಕೊಂಡು ಹೋಗೋಣ ನೋಡಿ. ಸಹಿತ ಶಕ್ತಿಗೆ ಆಟ ಹಿರಿಯ ಪ್ರಾಣ ಸಂಗತಿ ಎಂಬಂತೆ ನನ್ನ ಹಿಂದಿಕೊಂಡು ಹೆಣ್ಣಿಗೆ ಹೋಗಿವಿರಿ. ನನ್ನನ್ನು ಬಿಟ್ಟು ಬಿಡಿ ಮೂಡಲೇ ಕೇಳಿರಿ. ಮಹಿಷಾಸುರ ಮಹಾರಾಜನೇನು ಅಮರಾವತಿಗೆ ಅಧಿಪತಿಯಾದ ಇಂದ್ರನನ್ನು ಕಟ್ಟಿ ತಂದ್ರು. ನೋಡು, ಎರಡು ಮಾತನಾಡು ರಾಜ. ನನ್ನ ಕಾರ್ಯಕ್ರಮಕ್ಕೆ ಕಳಿಸಿಕೊಡುವಂತ ಮಂತ್ರಿಗಳೇ, ನಮ್ಮ ಪಟ್ಟಣ ಯಾವಾಗಿ ಆಳಿದನು ಸಾರಥಿ. ನಾನೊಂದು ಹೇಳುವಳಿಕೆ ಸಾರಥಿ ತಡಮಾಡದೆ ಎಂದು ರಾಣಿವನಕ್ಕೆ ರಥವನ್ನು ಬಿಡುವಂತರಾಗುತ್ತ ಆದಿಶಾಚಾರಿಗಾದರು ಅಸತ್ಯವಾಗಿರು ಬಿಡ್ರಿ. ಮತ್ತು ಎತ್ತನಾರ್ದಂತ ಮುತ್ತಿನ ಗೊಂಚಲಗಿಂತ ಸಂಚಿತವಾಗಿ ಹೌದು ನೋಡ್ರಿ. ರಕ್ತ ಖಚಿತ ಗಣಕ ಗೌಡಗಳಿಂದ ಹೆಚ್ಚುವ ಮಂಟಪದ ಮೇಲೆ ಬರಿಗೆ ಶಿಕಾರಿನ ಬೆಳಕಿನಂತೆ ಜಗಿ ತೆಗೆದು ಮಾತ್ರ ಕೆಲಸಗಳು ನೋಡಿ ಯಾವ ಸಾರಥಿ ಕಾವಳಕತ್ತವಲ್ರಿ. ವಜ್ರ ವೈಡೂರ್ಯ ಗೋಮತಿಕ ಪುಷ್ಯರಾಗ ಪತ್ತರಾಗ ಮುಂತಾದಂತ ಚಿನ್ನದಿಂದ ನಿರ್ಮಿತವಾದ ಉನ್ನತ ಕಂಡಿ ಕಾವಳಕತ್ತವಲ್ರಿ. ಇದು ಅಲ್ಲದೆ ಗ್ರಹಗಳ ತೋಟದಲ್ಲಿ ಕಮಲಕೋನ ಸ್ಥಾನದಲ್ಲಿ ಶಂಕರಿಸುವ ಎಳನಂಬಿಗಳ ಕಂಡಿ ಆಸಾರಥಿ ಕಂಡವಲ್ರಿ. ಈ ಅಮರಾವತಿ ಸಾಧ್ಯ ಅಸಾಧ್ಯವಾದ ಅಮರಾವತಿ ಅಸಾಧ್ಯ ಬಿಡು ಅಸಾಧ್ಯ ನೀವು ಉದ್ಯಾನದಲ್ಲಿರುವ ಕಚ್ಚರು ನಿಂಬು ತಮಳವಾದ ಚೆಂಬು ಚೆಂಬೇರಿಯರು ಕೂಜಾವಳಿಗಳು ನಿಜವಿರಸದಿಂದ ಕಂಡಿ ಆಸಾರಥಿ ಇದು ಅಲ್ಲದೆ ಹೊಳಬಗವ ಪರಿತವಾದ ನಾಮಕ ರಕ್ಷ ಚಿಂತಾಮೋಗ ವೈಭವ ಮೋಸ್ತಕಗಳು ಈಶ್ವರನು ಶಂಡೆಂದನಿಗೆ ಏನು ಕಾಲ ಕೊಟ್ಟಿದ್ದಾನೆ. ಏನು ಕೊಟ್ಟಾರ ಬಿಡ್ರಿ, ನಮಗೆ ಗೊತ್ತಿಲ್ಲ. ಇದು ಅಲ್ಲದೆ ಅದೇ ಹೇಳ್ರಿ ಸುರದೇನು ಕಲ್ಪವೃಕ್ಷ ಚಿಂತಾಮಣಿ ಇತ್ಯಾದಿ ಕರ್ತುಗಟ್ಟಿಗೆ ಮಹಿಷಾಸುರನೆಂಬ ಜೈಬೇರಿ ಚಂದ್ರವನ್ನು ತೋರು ಬಿಡ್ರಿ. ಮನೆಯವರಿಗೆ ಖುಷಿ ಇರಲಿಲ್ಲ. ಯಾರು ಹೇಳು ಬಂದು ನಮ್ಮ